ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚು CSK ವರ್ಸಸ್ PBKS. ಇದು ನಡೀತಾ ಇರೋದು CSK ಅವರ ಹೋಮ್ ಕಂಡೀಷನ್ ಅಲ್ಲಿ. ಲಾಸ್ಟ್ ಮ್ಯಾಚ್ SRH ಮೇಲೂ ಸಹ CSK ಅವರ ಹೋಮ್ ಕಂಡೀಷನ್ ಅಲ್ಲಿ ಸೋತ್ರು. ಅದರಲ್ಲೂ ಅಲ್ಲದೆ ಸತತ ವರ್ಷಗಳ ನಂತರ ಅವರು ಸಹ CSK ಹೋಮ್ ಕಂಡೀಷನ್ ಅಲ್ಲಿ ಗೆದ್ದಿದ್ದು. ಹಾಗೆ ನಮ್ಮ RCBನೂ ಸಹ 17 ವರ್ಷದ ನಂತರ ಅವರ ಹೋಮ್ ಕಂಡೀಷನ್ ಅಲ್ಲಿ ಗೆದ್ದಿದ್ದು. ಒಂಥರ ಈ ತರ ಏನು ಅಂದ್ರೆ ಈ ಸಲ ಸೀಸನ್ ಅಲ್ಲಿ ಎಲ್ಲ ರೆಕಾರ್ಡ್ಸ್ ಗಳು ಆಯ್ತಾ ಇರೋದು. CSK ಆ ತರ ಕಳಪೆ ಫಾರ್ಮ್ ಅಲ್ಲಿ ಇರೋದು. ಅದರಲ್ಲೂ ಅಲ್ಲದೆ CSK ಹೋಮ್ ಕಂಡೀಷನ್ ಅಲ್ಲಿ ಈ ತರ ಗೆಲ್ದರ ಟೀಮ್ಗಳು ಬಂದು ಗೆಲ್ತಾ ಇರೋದು ನೋಡ್ತಾ ಇದ್ರೆ ಪಕ್ಕ ಈ ಸೀಸನ್ CSKಗೆ ಆ ತರ ಗ್ರಾಚಾರ ಅಂತೂ ಅಟಾಯಿಸ್ಕೊಂಡ್ಬಿಟ್ಟೈತೆ. ಆದ್ರೆ CSKನ ನಾನು ಈ ತರ ನಾನು ನೋಡೇ ಇಲ್ಲ. ಇಷ್ಟು ಸೀಸನ್ ಅಲ್ಲೂ ನೋಡಿದೀನಿ, CSK ಈ ತರ ಕಳಪೆ ಪರ್ಫಾರ್ಮೆನ್ಸ್ ನ ಕೊಟ್ಟೇ ಇಲ್ಲ. ಜಯಮಾನದಲ್ಲೂ ಸಹ ಈ ತರ ಕಳಪೆ ಫಾರ್ಮ್ ನ ನೋಡಿಲ್ಲ. ಒಂದ್ ಸ್ವಲ್ಪ ಹಿಂಗ್ ಕೊಟ್ಟಿ ತಿರ್ಗಾ ಪಿಕಪ್ ಆಗಿರೋದು ನೋಡಿದೀನಿ. ಆದ್ರೆ ಇಷ್ಟೊಂದು ಸ್ಟ್ರಗಲ್ ಪಟ್ಟಿ ಪಾಯಿಂಟ್ ಟೇಬಲ್ ಅಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋದು ಇದೇ ಫಸ್ಟ್ ಸಲ ನೋಡ್ತಾ ಇರೋದು CSK ಈ ತರ ಫಾರ್ಮ್ ನ ಕೊಡ್ತಾ ಇರೋದು. ಹಾಗೆ CSK ಇಲ್ಲಿವರೆಗೂ ಆಡಿರೋದು 9 ಮ್ಯಾಚ್ಗಳು. 9 ಮ್ಯಾಚ್ ಅಲ್ಲಿ ಗೆದ್ದಿರೋದು 2 ಮ್ಯಾಚ್, ಅದರಲ್ಲಿ 7 ಮ್ಯಾಚ್ ನ ಸೋತಿರೋದು. ಇನ್ನು ಪ್ಲೇ ಆಫ್ ಗೆ ಹೋಗೋ ಅಂತ ಕನ್ಸಂತೂ ಇಲ್ವೇ ಇಲ್ಲ CSKಗೆ. ಇನ್ನು ನೆಕ್ಸ್ಟ್ ವರ್ಷನೇ ಇವ್ರು ಯಾವ ತರ ನೆಕ್ಸ್ಟ್ ಸೀಸನ್ಗೆ ಆಕ್ಷನ್ ನ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇವ್ರು ಯಾವ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ. ಹಾಗೆ PBKS ಅವರ ನೋಡ್ತಾ ಬಂದ್ರೆ PBKS ಇಲ್ಲಿವರೆಗೂ 9 ಮ್ಯಾಚ್ಗಳನ್ನ ಆಡಿ ಅವರು 5 ಮ್ಯಾಚ್ ನ ವಿನ್ ಆಗಿ 3 ಮ್ಯಾಚ್ ಸೋತಿ, ಹಾಗೆ 1 ಮ್ಯಾಚ್ ಡ್ರಾ ಆಗಿದ್ದು. ಏನು ಲಾಸ್ಟ್ ಮ್ಯಾಚ್ KKR ಮೇಲೆ 201 ರನ್ ಹೊಡೆದಿರ್ತಾರೆ, ಆದ್ರೆ ಮಳೆ ಬಂದು ಮ್ಯಾಚ್ ನಿಂತೋಗುತ್ತೆ. ಅದನ್ನ ಡ್ರಾ ಮಾಡಿ ಇಬ್ರು ಒಂದೊಂದು ಪಾಯಿಂಟ್ ಕೊಟ್ಟಿದ್ದು. ಒಟ್ನಲ್ಲಿ ಅವತ್ತು ಅನ್ಫಾರ್ಚುನೇಟ್ ಆಗಿ ಮ್ಯಾಚ್ ನಡೆದಿದ್ರೆ PBK ಏನಾಗ್ತಿತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ರಿಸಲ್ಟ್ ಬಂದು ಯಾರಿಗಾದ್ರೂ 2 ಪಾಯಿಂಟ್ ಹೋಯ್ತಿತ್ತು. PBKS ಅವ್ರಿಗೆ ಬಂದಿದ್ರೆ ಪಕ್ಕ ಪಾಯಿಂಟ್ ಟೇಬಲ್ ಒಂದ್ ಸ್ವಲ್ಪ ಮುಂದಕ್ಕೆ ಹೋಯ್ತಿದ್ರು. ಆದ್ರೆ ಮ್ಯಾಚ್ ಡ್ರಾ ಆಗಿ ಇವಾಗ ಅಲ್ಲೇ ಇದ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ PBKS ಅವರು CSK ಮೇಲೆ ಹೊಡಿತಾರ ಅಂತ. ಹಾಗೆ ಈ ಚಿದಂಬರ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 90 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ 51 ಮ್ಯಾಚಸ್ಗಳನ್ನ ಫಸ್ಟ್ ಇನ್ನಿಂಗ್ಸ್ ಅವರು ಬ್ಯಾಟಿಂಗ್ ಆಡಿ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 39 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಆದ್ರಿಂದ ಈ ಮ್ಯಾಚ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಟಾಸ್ ಮೇನ್ ಇಂಪ್ಯಾಕ್ಟ್ ಆಗೋದು ಇವತ್ತಿನ ಮ್ಯಾಚ್ ಅಲ್ಲಿ. ಯಾರೇ ಟಾಸ್ ಗೆದ್ರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ. ಏನಂದ್ರೆ ಈ ಪಿಚ್ ಒಂದೊಂದು ಕಂಡೀಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವಾಗ ವೇರಿಯೇಷನ್ ಆಗುತ್ತೆ ಅಂತ ಗೊತ್ತಿರಲ್ಲ. ಒಂದೊಂದು ಸಲ ಲಾಸ್ಟ್ ಮ್ಯಾಚ್ ಅಲ್ಲಿ ಏನು SRH ಮತ್ತೆ CSK ಆಡೋರು, ಆವಾಗ ಫಸ್ಟ್ ಇನ್ನಿಂಗ್ಸ್ ಆಡಕ್ಕೆ ಬ್ಯಾಟಿಂಗ್ ಕಂಡೀಷನ್ ಅದ್ದೂರಿಯಾಗಿತ್ತು. ಅವಾಗ ಇಂಟರ್ವ್ಯೂಲಿ ಒಂದ್ಸಲ ಹೇಳ್ತಾರೆ MS ಧೋನಿ ಅವರು, ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಬೆಟರ್ ಆಗಿತ್ತು ಪಿಚ್ಚು, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಒಂದು ಸ್ವಲ್ಪ ಬಾಲು ನಿಂತಿ ಬರ್ತಿತ್ತು, ಏನೇನು ಬೌನ್ಸ್ ಆಯ್ತಿತ್ತು. ಆದ್ರಿಂದ ನಾವ್ ಆಡ್ಬೇಕಾದ್ರೆ ಚೆನ್ನಾಗಿತ್ತು, ಆದ್ರೆ ನಾವು ಬ್ಯಾಟಿಂಗ್ ನ ಚೆನ್ನಾಗಿ ಆಡಿಲ್ಲ ಅಂತಂದ್ರು. ಅದೇ ತರ ಇವತ್ತಿನ ಮ್ಯಾಚ್ ಅಲ್ಲೂ ಆಗೋದು. ಪಿಚ್ ವೇರಿಯೇಷನ್ ಆಯ್ತಾ ಇರುತ್ತೆ. ಒಂದೊಂದ್ಸಲ ಫಸ್ಟ್ ಇನ್ನಿಂಗ್ಸ್ ಬೆಟರ್ ಆಗಿರುತ್ತೆ, ಒಂದೊಂದ್ಸಲ ಸೆಕೆಂಡ್ ಇನ್ನಿಂಗ್ಸ್ ಬೆಟರ್ ಆಗಿರುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಟಾಸ್ ಇಂಪ್ಯಾಕ್ಟ್ ಆಗಲ್ಲ. ಆದ್ರೆ ಪಿಚ್ ಯಾವ ರೀತಿ ವೇರಿಯೇಷನ್ ಆಗಿ ಕಂಡೀಷನ್ಗೆ ಅಡ್ಜಸ್ಟ್ ಆಗಿ ಬ್ಯಾಟರ್ಸ್ಗಳು ಆಡಿದ್ರೆ ಪಕ್ಕ ಇವತ್ತಿನ ಮ್ಯಾಚ್ ವಿನ್ ಆಗ್ಬಹುದು. ಹಾಗೆ ಈ ಚಿದಂಬರ ಸ್ಟೇಡಿಯಂನ ಆವರೇಜ್ ಸ್ಕೋರ್, ಫಸ್ಟ್ ಇನ್ನಿಂಗ್ಸ್ ನ ಆವರೇಜ್ ಸ್ಕೋರ್ 165. ಈ ರನ್ನ ಇಟ್ಕೊಂಡು ಆಡಿದ್ರೆ ಪಕ್ಕ ಸ್ಕೋರು ಡಿಫೆಂಡಿಂಗೇ ಆಗಲ್ಲ, ಚೇಸ್ ಡೌನ್ ಅಂತೂ ಆರಾಮಾಗಿ ಆಗುತ್ತೆ. ಹಾಗೆ ಲಾಸ್ಟ್ ಮ್ಯಾಚ್ ಸಹ ಡಿಫೆಂಡಿಂಗೇ ಆಗಿದ್ದು. 154 ಹೊಡೆದ್ರು CSK ಅವರು, SRH ಆರಾಮಾಗಿ ಸ್ಟೇಜ್ ಡೌನ್ ಮಾಡಿದ್ರು. ಏನಾದ್ರು ಇನ್ನು 30-40 ರನ್ ಹೊಡೆದಿದ್ರೆ ಪಕ್ಕ ಅವತ್ತಿನ ಮ್ಯಾಚ್ CSK ವಿನ್ ಆಗ್ಬೋದಿತ್ತು. ಹಾಗೆ ಇವತ್ತಿನ ಮ್ಯಾಚ್ ಸಹ 180-190 ಮೇಲೆ ದಾಟ್ಸಿದ್ರೆ ಆರಾಮಾಗಿ ಡಿಫೆಂಡಿಂಗ್ ಸ್ಕೋರ್ ಈ ಚಿದಂಬರ ಸ್ಟೇಡಿಯಂ ಅಲ್ಲಿ. ಹಾಗೆ CSK ವರ್ಸಸ್ PBKS ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ಗಳು ಆಡಿರೋದು 31 ಮ್ಯಾಚಸ್ಗಳು. ಅದರಲ್ಲಿ 16 ಮ್ಯಾಚಸ್ಗಳನ್ನ CSK ವಿನ್ ಆಗಿದ್ರೆ 15 ಮ್ಯಾಚಸ್ಗಳನ್ನ PBKS ಅವರು ವಿನ್ ಆಗಿರೋದು. 2 ಶಾಟ್ಸ್ ನ ನೋಡಿದ್ರೆ ಸಿಮಿಲರ್ ಆಗಿರೋದು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ CSK ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ಲಾಸ್ಟ್ ಮ್ಯಾಚ್ ಅಲ್ಲಿ ಫುಲ್ ಪ್ಲೇಯಿಂಗ್ 11 ನ ಚೇಂಜ್ ಮಾಡಿ ತಂದಿದ್ರು. ಅದರಲ್ಲೂ ಅಲ್ಲದೆ ಪ್ಲೇಯಿಂಗ್ 11 ಇಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬತ್ತು. ಫಸ್ಟ್ ಓಪನರ್ ಮೊದಲನೇ ಬಾಲೆ ಔಟ್ ಆದ್ರೆ, ಸೆಕೆಂಡ್ ಒಂದ್ ಸ್ವಲ್ಪ ಮಿಡಲ್ ರನ್ ಬತ್ತು. ಆದ್ರೆ ಇನ್ನ ಡೆತ್ ಓವರ್ ಇರ್ತಾರಲ್ಲ ಅವರು ಬ್ಯಾಟರ್ಗಳು ಬೇಗ ಔಟ್ ಆಗೋದ್ರು. MS ಧೋನಿಯಿಂದನೂ ಸಹ ಅಷ್ಟೊಂದು ರನ್ ಬರಲಿಲ್ಲ. ಅವ್ರೇನಾದ್ರೂ ಅವತ್ತು ನಿಂತು ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಆಡಿ ರನ್ ಬಂದಿತ್ತು ಅಂದ್ರೆ ಅವತ್ತಿನ ಮ್ಯಾಚ್ CSK ವಿನ್ ಆಗ್ಬೋದಿತ್ತು. ಆದ್ರೆ ಇವಾಗ ಅದೆಲ್ಲ ಮ್ಯಾಚ್ ಆಗಿರೋದು ಇನ್ನೇನಿಕ್ಕೆ ಅದು. ಹಾಗೆ ಈ ಚಿದಂಬರ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್. ಆದ್ರಿಂದ ಸ್ಪಿನ್ನರ್ಸ್ ಗಳಿಗೆ ಎಫೆಕ್ಟಿವ್ ಆಗಿರುತ್ತೆ ಈ ಪಿಚ್ ಅಲ್ಲಿ. ಅದರಲ್ಲೂ ಅಲ್ಲದೆ
ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಒಂದು ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ ಆಗಿ ಇತ್ತೋ ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲೂ ಬ್ಯಾಟಿಂಗ್ ಕಂಡೀಷನ್ ಆಗೇ ಇರುತ್ತೆ. ಎಲ್ಲ ಟೈಮಲ್ಲೂ ಸ್ಪಿನ್ ಟ್ರ್ಯಾಕ್ ಆಗಿ ವರ್ಕ್ ಆಗಲ್ಲ ಈ ಚಿದಂಬರ ಸ್ಟೇಡಿಯಂ. ಒಂದೊಂದು ಟೈಮಲ್ಲಿ ಟರ್ನ್ ಹೊಡೆದ್ರೆ ಒಂದೊಂದು ಟೈಮಲ್ಲಿ ಟರ್ನೇ ಹೊಡೆಯಲ್ಲ. ಆದ್ರಿಂದ ಸ್ಪಿನ್ನರ್ಸ್ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಏನಾದ್ರು ಎಲಿವೇಶನ್ ನ ಕೊಟ್ಟು ಏನಾದ್ರೂ ಪಿಚ್ ಅಲ್ಲಿ ಟರ್ನ್ ಆಗುವಂತ ಸಾಧ್ಯತೆಗಳಿದ್ರೆ ಅವಾಗ ಜಾಸ್ತಿ ಸ್ಪಿನ್ನರ್ಸ್ಗಳ ಹತ್ರನೇ ಓವರ್ನ ಮಾಡಿಸ್ತಾರೆ. ಎಕ್ಸ್ಟ್ರಾ ಬೇಕಾದ್ರೆ ಪಾರ್ಟ್ ಟೈಮ್ ಬಾಲರ್ನು ಸಹ ಫುಲ್ ಟೈಮ್ ಬಾಲರ್ ಆಗಿ ಮಾಡಿಸ್ಬಿಡ್ಬೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಅಷ್ಟೊಂದು ಸ್ಪಿನ್ನಿಂಗ್ ಅಟ್ಯಾಕು ಇದ್ರೂ ಸಹ ವರ್ಕ್ ಆಗುತ್ತೆ ಇಲ್ವೋ ಅನ್ನೋದು ಒಂದು ಹತ್ತಗಿಲ್ಲ ಇತ್ತಗಿಲ್ಲ, ಒಂದು 50-50%. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಪೇಸರ್ಸ್ಗಳು ಒಂದು ಸ್ವಲ್ಪ ಸ್ಲೋ ಓವರ್ ಅಂಡ್ ಬಾಲ್ ಮಾಡಿದ್ರೆ ಆರಾಮಾಗಿ ಇಂಪ್ಯಾಕ್ಟ್ ಆಗ್ಬೋದು. ಬ್ಯಾಟ್ಸ್ಮನ್ಗಳು ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪೇಸರ್ಸ್ಗಳು ಸ್ಲೋ ಓವರ್ ಅಂಡ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ಕಾಣಿಸ್ತಾರೆ. ಹಾಗೆ ವಿಕೆಟ್ಗಳನ್ನು ಸಹ ತೆಗಿಬಹುದು ಈ ಚಿದಂಬರ ಸ್ಟೇಡಿಯಂ ಅಲ್ಲಿ. ಹಾಗೆ ಇದು ಒಂದು ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ಗೆ ಇನ್ನ ಬೆಟರ್ ಆಗಿ ಇರುತ್ತೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಒಂದು ಸ್ವಲ್ಪ ಬೆಟರ್ ಬಿಟ್ರೆ ಆ ತರ ಅಷ್ಟೊಂದು ಬೆಟರ್ ಆಗಿರಲ್ಲ. ಚೇಸ್ ಡೌನ್ ಮಾಡಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಡಿಫೆಕ್ಟ್ ಜಾಸ್ತಿ ಬರೋ ಕಾರಣ ಚೆನ್ನೈಯಲ್ಲಿ. ಆದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಇನ್ನ ಬೆಟರ್ ಆಗಿರುತ್ತೆ. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ CSK ಪ್ಲೇಯಿಂಗ್ 11 ಅಂತೂ ಚಿತ್ರಣ ಆಗಿ ಕುತ್ಕೊಬಿಟ್ಟಿರೋದು. ಏನು ಸ್ಟಾರ್ಟಿಂಗ್ IPL ಸ್ಟಾರ್ಟ್ ಆದಾಗ ಏನ್ ಪ್ಲೇಯಿಂಗ್ 11 ಇತ್ತೋ ಇವಾಗ ನೋಡ್ತಾ ಬಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಒಂದು 4 ಜನ ಬಿಟ್ರೆ 4-5 ಜನನ ಬಿಟ್ರೆ ಇನ್ನು ಪ್ಲೇಯಿಂಗ್ 11 ಅವ್ರ 5 ಜನ ಬರ್ತಾರೆ, ಇವ್ರ 5 ಜನ ಬರ್ತಾರೆ. ಫುಲ್ ಚೇಂಜಸ್ ಆಯ್ತಾ ಇರೋದು ಪ್ಲೇಯಿಂಗ್ 11. ಹಾಗೆ ಲಾಸ್ಟ್ ಮ್ಯಾಚ್ MS ಧೋನಿ ಅವರು ಫುಲ್ ಓಪನ್ ಅಲ್ಲಿ ರಚಿನ್ ರವೀಂದ್ರ ಅವರು ಒಂದ್ ಸ್ವಲ್ಪ ಬೆಟರ್ ಫಾರ್ಮ್ ಕೊಡ್ತಾ ಇದ್ರು. ಆದ್ರೆ ಅವ್ರನ್ನು ಕುಣಿಸಿ ಆ ಜಾಗದಲ್ಲಿ ರಶೀದ್ ಮತ್ತೆ ಆಯುಷ್ ಮಾತ್ರ ಅವ್ರನ್ನ ಕಳಿಸಿದ್ದು. ಇವರಿಬ್ರು ಸಹ ಒಂದು ಬೇಗ ಔಟ್ ಆಗೋರು. ಅದಾದ ನಂತರ ತಕ್ಕ ಮಟ್ಟಿಗೆ ರನ್ಸ್ ಬರ್ತಾ ಇದೆ. ಆದ್ರೆ ಇನ್ನ ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬರಬೇಕು ಅಂದ್ರೆ MS ಧೋನಿ ಅವರಿಂದನೂ ಬರಬೇಕು. ಹಾಗೆ ಸ್ಯಾಮ್ ಕರನ್ ಲಾಸ್ಟ್ ಮ್ಯಾಚ್ ಸ್ಯಾಮ್ ಕರನ್ ಅವರು ಸಹ ಆಡ್ಸಿದ್ರು. ಹಾಗೆ ಬೇಬಿ ABD ಅವ್ರನ್ನು ಸಹ ಆಡ್ಸಿದ್ರು. ಅವರಿಂದನೂ ಸ್ವಲ್ಪ ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂತು. ಅವ್ರೇನಾದ್ರೂ ಆ ಕ್ಯಾಚು ಆ ತರ ಕ್ಯಾಚ್ ಹಿಡಿದಿದ್ದು ಬೇಬಿ ABD ಅವ್ರದ್ದು. ಏನಾದ್ರೂ ಆ ಕ್ಯಾಚ್ ಡ್ರಾಪ್ ಆಗಿದ್ರೆ ಪಕ್ಕ ಅವತ್ತು CSK ಇನ್ನ ರನ್ ಹೋಯ್ತಿತ್ತು. ಆದ್ರೂ ಇವರ ವಿಕೆಟ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಿದ್ದು ಬ್ರೇವಿಸ್ ಅವ್ರದ್ದು. ಏನು ಬೇಬಿ ABD ಅಂತ ಹೇಳ್ತೀವೋ ಅವರ ವಿಕೆಟ್ ಬ್ರೇವಿಸ್ ಅವ್ರದ್ದು ವಿಕೆಟ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಿದ್ದು CSKಗೆ. ಅದಾದ ನಂತರ ರನ್ಸ್ ಅಂತೂ ಫುಲ್ ಕಂಟ್ರೋಲ್ ಆಗೋಗಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಇವರು ಇದ್ದೇ ಇರ್ತಾರೆ. ಹಾಗೆ ಬಾಲಿಂಗ್ ಅಟ್ಯಾಕ್ ನೋಡ್ತಾ ಬಂದ್ರೆ ಪತಿರಾಣ, ಖಲೀಲ್ ಅಹಮದ್ ಮತ್ತೆ ನೂರ್ ಅಹಮದ್ ಹಾಗೆ ಸ್ಪಿನ್ ಒಬ್ರನ್ನ ಬಾಲಿಂಗ್ ಅಟ್ಯಾಕ್ ಅಲ್ಲಿ ತತ್ತಾರೆ. ಬಾಲಿಂಗ್ ಅಟ್ಯಾಕ್ ಒಂದ್ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದೆ CSK. ಆದ್ರೆ ಏನಕ್ಕೆ ಗೊತ್ತಿಲ್ಲ ಈ ಸೀಸನ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಹಾಗೆ PBKS ಅವರ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಇದ್ರ ಬಗ್ಗೆ ಹೇಳಂಗೆ ಇಲ್ಲ. ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಓಪನರ್ ಬ್ಯಾಟ್ಸ್ಮನ್ ಪ್ರಭ್ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯ ಇವರಿಬ್ಬರ ಬ್ಯಾಟಿಂಗ್ ಇಂದ ರನ್ಸ್ ಆರಾಮಾಗಿ ಬರ್ತಾ ಇರೋದು. ಇವ್ರು ವಿಕೆಟ್ ಬೇಗ ತಗೋರೆ ಮಾತ್ರ CSK ಒಂದು ಸ್ವಲ್ಪ ರನ್ ಕಂಟ್ರೋಲ್ ನ ಇಡಬಹುದು. ಏನಾದ್ರೂ ಇವರ ವಿಕೆಟ್ ತೆಗಿದೇನೆ ಇವರಿಬ್ರು ಒಡೆ ಇಂಟೆಂಟ್ ನ ತೋರ್ಸೋದಂದ್ರೆ CSK ಪಕ್ಕ ಸೋಲುತ್ತೆ. ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು ಈ ಓಪನರ್ಸ್ ಗಳು. ಅದಾದ ನಂತರ ಬರೋದು ಶ್ರೇಯಸ್ ಅಯ್ಯರ್, ಇವರಂತೂ ಅಲ್ಟಿ ಫಾರ್ಮ್ ಅಲ್ಲಿ ಇರೋದು. ಅದಾದ ನಂತರ ಬರೋದು ಜೋ ಇಂಗ್ಲಿಷು. ಕರೆಕ್ಟ್ ಆಗಿ ಇದೆ, ಆರಾಮಾಗಿ ಬ್ಯಾಟರ್ಸ್ ಗಳು ಬಂದು ಕಾಂಟ್ರಿಬ್ಯೂಷನ್ ನ ಕೊಟ್ಟು ರನ್ ಹುಡ್ಕೋತಿರೋದು. ಅಲ್ಲದೆ ನೆಹಲ್ ವಧೇರಾ ಇವ್ರನ್ನ ನೋಡ್ತಾ ಬಂದ್ರೆ ಪಂಜಾಬ್ ಈ ಸಲ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು. ಆದ್ರಿಂದ ಬ್ಯಾಟಿಂಗ್ ಆಡೋದ್ರಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಹಾಗೆ ಬಾಲಿಂಗ್ ಅಟ್ಯಾಕ್ ನೋಡ್ತಾ ಬಂದ್ರೆ ಯಜುವೇಂದ್ರ ಚಹಲ್, ಹರ್ಷದೀಪ್ ಸಿಂಗ್, ಅಜ್ಮದುಲ್ಲಾ, ಮಾರ್ಕೋ ಯಾನ್ಸನ್ ಬಾಲಿಂಗ್ ಅಟ್ಯಾಕ್ ಅಂತೂ ಅಲ್ಟಿ ಗುರು ಚೆನ್ನಾಗಿದೆ. ಅದಾದ ನಂತರ ಮಾರ್ಗಸ್ವಾಮೀಸ್ ಅವರು ಬರ್ತಾರೆ. ಆರಾಮಾಗಿ ಇವರು ಒಂದು ಮೀಡಿಯಂ ಪಾರ್ಟ್ ಟೈಮ್ ಬೇಕು ಅಂದ್ರೆ ಪಕ್ಕ ಇವರು ಓವರ್ಸ್ ನ ಮಾಡ್ಕೊಡ್ತಾರೆ. ಆದ್ರೆ ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡೋದು ಅಂದ್ರೆ ಹರ್ಷದೀಪ್ ಸಿಂಗ್ ಮತ್ತೆ ಮಾರ್ಕೋ ಯಾನ್ಸನ್ ಇವರಿಬ್ರು ಎಫೆಕ್ಟಿವ್ ಆಗಿ ಬಾಲ್ ಮಾಡ್ತು ಅಂದ್ರೆ ಪಕ್ಕ CSK ಫುಲ್ಲು ಸ್ಟ್ರಗಲ್ ಪಡ್ತಾರೆ. ಅದಾದ ನಂತರ ಯಜುವೇಂದ್ರ ಚಹಲ್ ಮತ್ತೆ ಅಜ್ಮದುಲ್ಲಾ ಒಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ರಂತೂ ಬಾಲಿಂಗ್ ಅಟ್ಯಾಕ್ ಅಂತೂ ಅಲ್ಟಿಯಾಗಿರುತ್ತೆ ಪಂಜಾಬ್ ಅಲ್ಲಿ. ಹಾಗೆ ಎರಡು ಟೀಮ್ಗಳನ್ನ ಕಂಪ್ಯಾರಿಸನ್ ನ ಮಾಡಿದ್ರೆ ಈ ಎರಡು ಟೀಮ್ಗಳಲ್ಲಿ ಬೆಟರ್ ಟೀಮ್ ಅಂದ್ರೆ PBK ಪಂಜಾಬ್ ಟೀಮ್ ಅಂತೂ ಬೆಟರ್ ಆಗಿದೆ. CSK ಈ ಸೀಸನ್ ಕೇಳಂಗೆ ಇಲ್ಲ, ಆ ತರ ಇದೆ ಇರೋದು. ಆದ್ರಿಂದ ಇವರು CSK ಇವತ್ತಿನ ಮ್ಯಾಚ್ ಗೆಲ್ತಾರೆ ಅನ್ನೋದು ನನ್ನ ಪ್ರಕಾರ ಒಂದು ಭ್ರಮೆ. ಆದ್ರೂ ಇಂಪ್ಯಾಕ್ಟ್ ಮಾಡ್ತಾರ ಪಂಜಾಬ್ ಮೇಲೆ ನೋಡೋಣ ಅವರ ಹೋಮ್ ಕಂಡೀಷನ್ ಅಲ್ಲಿ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಗೆ ಬಂದ್ರೆ CSK ಒಂದ ಟಾಸ್. ಹಾಗೆ CSK ಅವರು ಇವತ್ತು ಮ್ಯಾಚ್ ವಿನ್ ಆಗ್ತಾರಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಈ ಪ್ರೆಡಿಕ್ಷನ್ ಸಕ್ಸಸ್ಫುಲ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತು CSK ಪಕ್ಕ ಮ್ಯಾಚ್ ವಿನ್ ಆಗ್ತಾರಂತ
ನನಗೆ ಅನಿಸ್ತಾ ಇರೋದು ಏನಾದ್ರೂ ಅವರ ಹೋಮ್ ಕಂಡೀಷನ್ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಮರ್ಯಾದೆ ಉಳಿಸ್ಕೊತಾರೆ ಈ ಮ್ಯಾಚ್ ನ ಆಡಿ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.